ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಪ್ರಭಾವಿ ಮಿನಿಸ್ಟರ್ ತಲೆದಂಡ ಆಗತ್ತಾ? ಈ ಸರ್ಕಾರ ಬಂದ ಮೇಲೆ ಮೊದಲ ದೊಡ್ಡ ಹಗರಣವೊಂದು ಕುತ್ತಿಗೆಗೆ ಸುತ್ತಿಕೊಳ್ತಾ ಬಿಜೆಪಿಗೆ ಈಗ ಅಸ್ತ್ರವಾಗಿದೆ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ದೊಡ್ಡದೊಂದು ಹಗರಣದ ವಾಸನೆ ಬರ್ತಾ ಇದೆ. ಏನ್ ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನ ತಂದಿಡಬಹುದು ಈ ಸರ್ಕಾರಕ್ಕೆ? ಬಿಜೆಪಿ ಈಗ ಯಾವ ವಿಚಾರಗಳನ್ನು ತೆಗಿತಾ ಇದೆ ಈ ಕೇಸ್ನ ಸುತ್ತ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೇರೆ ಬೇರೆ ಸರ್ಕಾರಗಳ ಅವಧಿಯಲ್ಲಿ ನಾವು ನೋಡಿದ್ದೀವಿ, ನೆನಪಿದೆ ನಮಗೆ. ಯಾವುದಾದ್ರೂ ದೊಡ್ಡ ಹಗರಣ ಸುತ್ತಕೊಂಡಾಗ ಮತ್ತು ಗಂಭೀರ ಆರೋಪಗಳು ಕೇಳಿ ಬಂದಾಗ ಆತ್ಮಹತ್ಯೆ ಆಗತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರ ಜೀವ ಹೋದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಮಿನಿಸ್ಟರ್ಗಳಿಗೆ, ಆ ಖಾತೆಯನ್ನು ನಿಭಾಯಿಸ್ತಾ ಇರೋರಿಗೆ. ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ತಗೊಂಡ್ರೆ ನಾವು ಈಶ್ವರಪ್ಪ ಅವರು ಗುತ್ತಿಗೆದಾರನ ಆತ್ಮಹತ್ಯೆ ಕೇಸಲ್ಲಿ ನೈತಿಕ ಹೊಣೆ ಹೊತ್ತು ಹೈಕಮಾಂಡ್ನವ್ರು ಹೇಳಿದ್ರು ಅಂತ, ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ಪ್ರತಿಪಕ್ಷಗಳು ಮುಗಿಬಿದ್ದ ಬೆನ್ನಲ್ಲೇ ರಾಜೀನಾಮೆ ಕೊಡಬೇಕಾಗಿ ಬಂತು. ನಾನು ಗೆದ್ದು ಬರ್ತೀನಿ ಕಾನೂನು ಹೋರಾಟ ಮಾಡಿ, ಆದರೆ ಈಗ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಅವರು ಕುರ್ಚಿಯಿಂದ ಕೆಳಗಿಳಿದ್ರು ಅನಿವಾರ್ಯವಾಗಿ. ಈಗ ಅಂಥದ್ದೇ ಒಂದು ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಯೊಬ್ಬರಿಗೆ ಬಂದು ಒದಗಿದೆ. ಹಾಗಾದ್ರೆ ಮೊದಲ ತಲೆದಂಡ ಆಗತ್ತಾ? ಏನ್ ಕೇಸ್ ಮೊದಲು ನೋಡೋಣ. ಬೆಂಗಳೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ 52 ವರ್ಷದ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಭಾನುವಾರ ತಮ್ಮ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ. 6 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಡಲಾಗಿದೆ, ಅಂದ್ರೆ ಅವರು ಬರೆದಿಟ್ಟಿದ್ದಾರೆ, ಅದು ಸಿಕ್ಕಿದೆ. ಏನಿದೆ ಅದರಲ್ಲಿ? ಒಟ್ಟು 187 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅಂತ ಆರೋಪ ಮಾಡಲಾಗಿದೆ. ಮತ್ತೊಂದು ಕಡೆ ನಿಗಮದ 2 ಅಧಿಕಾರಿಗಳ ವಿರುದ್ಧ 80 ರಿಂದ 85 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪವನ್ನು ಮಾಡಿದ್ದಾರೆ. ಹಣ ವರ್ಗಾವಣೆಗೆ ಸಚಿವರ ಮೌಖಿಕ ಆದೇಶ ಇತ್ತು, ಅದರ ಆಧಾರದಲ್ಲಿ ರಾಜಕೀಯ ತಿರುವು ಈಗ ಪಡ್ಕೊಂಡಿದೆ. ಆ ಎಲ್ಲ ಅಂಶಗಳನ್ನ ಆತ್ಮಹತ್ಯೆ ಮಾಡ್ಕೊಂಡಿರೋ ಚಂದ್ರಶೇಖರ್ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿರೋದು. ಇಂಥ ಕೇಸಲ್ಲಿ ಡೆತ್ ನೋಟ್ ಪ್ರಮುಖ ಸಾಕ್ಷಿ ಆಗುತ್ತೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಚಿವ ನಾಗೇಂದ್ರ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ಅವ್ರನ್ನ ವಜಾ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಪ್ರತಿಪಕ್ಷ ಬಿಜೆಪಿ ಮುಗಿಬೀಳ್ತಾ ಇರೋದೀಗ. ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ, ಪರಿಶಿಷ್ಟ ಜಾತಿ ಪಂಗಡಗಳ ಹೆಸರಲ್ಲಿ ನಡೀತಾ ಇರೋ ದುರಾಚಾರ, ಭ್ರಷ್ಟಾಚಾರದ ನೇತೃತ್ವವನ್ನ ಇಲಾಖೆಯ ಮಿನಿಸ್ಟ್ರೇ ವಹಿಸಿಕೊಂಡಿದ್ದಾರೆ ನೋಡಿ. ಮೊದಲು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಿಕ್ಕೆ ಇವ್ರಿಗೆ ಅನ್ಯಾಯ ಮಾಡಿದ್ದಾಯ್ತು, ಈಗ ಒಬ್ಬ ಅಧಿಕಾರಿಯ ಮೂತಿಗೆ ಒರೆಸೋದಿಕ್ಕೆ ಹೋಗಿ ಇಷ್ಟು ದೊಡ್ಡ ಹಗರಣವನ್ನ, ಆತನ ಜೀವವೇ ಹೋಗಿದೆ, ಇದಕ್ಕಿಂತ ಬೇಕಾ ಅಂತ ಬಿಜೆಪಿ ಮುಗಿಬೀಳ್ತಾ ಇದೆ. ತಕ್ಷಣಕ್ಕೆ ಕಳಂಕಿತ ಅಂತ ಬಿಜೆಪಿ ಅವರು ಕರೀತಿದ್ದಾರೆ. ಆರೋಪ ಹೊತ್ತಿರುವಂತಹ ಮಿನಿಸ್ಟರ್ ನಾಗೇಂದ್ರ ಕೆಳಗಿಳಿಲೇಬೇಕು, ರಾಜೀನಾಮೆ ತಗೊಳ್ಳೇಬೇಕು ಅಂತ ಆಕ್ರೋಶ ಭುಗಿಲೆದ್ದಿದೆ. ಡೆತ್ ನೋಟ್ ಅಲ್ಲಿ ಏನೇನಿದೆ ಡೀಟೇಲ್ ಆಗಿ ನೋಡೋಣ. 2 ಅಧಿಕಾರಿಗಳ ವಿರುದ್ಧ ನೇರವಾದ ಆರೋಪ ಕೇಳಿಬಂದಿದೆ. ಅಕ್ರಮ ಖಾತೆಗೆ ನಿಗಮದಿಂದ 187 ಕೋಟಿ ವರ್ಗಾವಣೆ ಮಾಡಲಾಗಿದೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಂತ ಹಂತವಾಗಿ 85 ಕೋಟಿ ರೂಪಾಯಿಗಳ ಲೂಟಿಯಾಗಿದೆ. ಇದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಸುಚಿಸ್ಮಿತಾ ಸಾಥ್ ಕೊಟ್ಟಿದ್ದಾರೆ. ಈ ಹಗರಣದಲ್ಲಿ ನಾನು ಕಾರಣನಲ್ಲ, ಆದ್ರೆ ಕೆಲಸದ ಒತ್ತಡದಲ್ಲಿ ಚೆಕ್ ಸಂಬಂಧಪಟ್ಟಂತೆ ನನ್ನ ಕಡೆಯಿಂದ ಒಂದು ತಪ್ಪಾಗಿಬಿಟ್ಟಿದೆ, ನನ್ನ ಮೇಲೇನೆ ಆ ಇಡೀ ಹಗರಣವನ್ನ ಎತ್ತಾಕುವಂಥ ಪ್ರಯತ್ನ ಆಗಿದೆ ಅನ್ನೋ ಅರ್ಥ ಬರ್ತಿದೆ ಅವರ ಡೆತ್ ನೋಟಲ್ಲಿ. ಸೊ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಹೇಳಿಯಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ, ಬಟ್ ಈ ಅವಮಾನಗಳನ್ನೆಲ್ಲ ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ, ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಕ್ಷಮಿಸ್ಬಿಡಿ ಅಂತ ಬರೆದು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಈಗ ತಕ್ಷಣ ಭಾನುವಾರ ಆಗಿದ್ದು ಇನ್ಸಿಡೆಂಟು, ತಕ್ಷಣ CID ಕೊಟ್ಟಿದೆ, ತಡ ಮಾಡದೆ ಸರ್ಕಾರ ಅನ್ನೋದು ಕೂಡ ಗಮನ ಸೆಳೀತಾ ಇರುವಂತಹ ಬೆಳವಣಿಗೆ. ಪ್ರಕರಣವನ್ನ CIDಗೆ ವಹಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಶಿವಮೊಗ್ಗಕ್ಕೆಲ್ಲ ತೆರಳಿ ವಿಶೇಷ ತಂಡ ಅಲ್ಲಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. CID DGP MM ಸಲೀಂ ಅವರು ಕೂಡ ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ JG ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ದುರುಗಣ್ಣವರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ವ್ಯವಸ್ಥಾಪಕಿ ಶುಚಿಸ್ಮಿತಾ ಇವರು ನನ್ನ ಸಾವಿಗೆ ಕಾರಣ ಅಂತ ಹೇಳಿರೋದು ನೇರವಾಗಿ. ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿದ್ದಾರೆ ಎಂದು ಹಣ ವರ್ಗಾಯಿಸೋದಿಕ್ಕೆ ಲೆಕ್ಕಾಧಿಕಾರಿ ಹೇಳಿದ ಹಿನ್ನೆಲೆಯಲ್ಲಿ ನಿಗಮದ 187 ಕೋಟಿ ಅನುದಾನವನ್ನ ಬೇರೆ ಬೇರೆ ಖಾತೆಗಳಿಗೆ ಅಂದ್ರೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಯಿತು. ವ್ಯವಸ್ಥಾಪಕ ನಿರ್ದೇಶಕರು ಒತ್ತಾಯಪೂರ್ವಕವಾಗಿ ಅನುದಾನವನ್ನ ವರ್ಗಾಯಿಸ್ತಾ ಇದ್ರು. ನಮಗೆ ಅವರ ಒಳಸಂಚ ಅರ್ಥ ಆಗ್ಲಿಲ್ವೇ?
ಬ್ಯಾಂಕ್ನವರು ಚೆಕ್ ಬುಕ್ ಮತ್ತು ಪಾಸ್ಬುಕ್ ಅನ್ನ ಈವರೆಗೂ ಕೊಟ್ಟಿಲ್ಲ. ಇದಲ್ಲದೆ ನಿಗಮದಲ್ಲಿ ಅಂದಾಜು 80ರಿಂದ 85 ಕೋಟಿ ಅವ್ಯವಹಾರ ಆಗಿದೆ. ಅಧಿಕಾರಿಗಳು ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ನಾನು ನಿಗಮಕ್ಕೆ ಮೋಸ ಮಾಡಿಲ್ಲ, ಅವ್ಯವಹಾರದಲ್ಲಿ ಭಾಗಿಯಾಗಿಲ್ಲ, ವಂಚನೆನೂ ಮಾಡಿಲ್ಲ. ಆದ್ರೆ ನನ್ನಿಂದ ಆಗಿರುವ ಒಂದೇ ಒಂದು ತಪ್ಪು ಕೆಲಸದ ಒತ್ತಡದಲ್ಲಿ ಅಂದ್ರೆ ಖಾತೆಯ ಚೆಕ್ ಬುಕ್ ಮತ್ತು ಕ್ಯಾಶ್ ಪುಸ್ತಕ ಮುಕ್ತಾಯಗೊಳಿಸದಿರುವುದು ಅಂತ ಅವರು ಬರೆದಿದ್ದಾರೆ. ಸೊ ನನ್ನಿಂದ ಈ ಮಿಸ್ಟೇಕ್ ಆಗಿಬಿಟ್ಟಿದೆ, ಹಾಗಾಗಿ ಇಡೀ ಹಗರಣವನ್ನು ನನ್ನ ತಲೆಗೆ ಕಟ್ಟಲು ನೋಡುವಂಥ ಪ್ರಯತ್ನ ಆಗಿರೋ ಬಗ್ಗೆ ಸುಳಿವು ಸಿಗ್ತಿದೆ ಅಂತ ಬಿಜೆಪಿ ಈಗ ಮುಗಿಬೀಳ್ತಾ ಇದೆ. ಅಧಿಕಾರಿಯೊಬ್ಬರಿಗೆ ಇಷ್ಟು ದೊಡ್ಡ ಹಗರಣ 187 ಕೋಟಿ ಅವ್ಯವಹಾರ ಸಂಬಂಧ ಆ ಅಧಿಕಾರಿ ತಲೆ ಕಟ್ಟೋದಕ್ಕೆ ಹೋಗಿ ಅವರ ಜೀವನೇ ತೆಗೆದಿದೆ ಈ ಸರ್ಕಾರ ಅಂತ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಗಿಬೀಳ್ತಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ, ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಹಣ ಕಳಿಸ್ಕೊಡ್ತಾ ಇದ್ದೀರಿ. ಇತ್ತೀಚೆಗೆ ಈ ವಿಚಾರವನ್ನ ಪ್ರಧಾನಿ ಮೋದಿ ಅವರೇ ಹೇಳಿದ್ರು, ಕರ್ನಾಟಕದಿಂದ ಎಷ್ಟೆಷ್ಟು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ. ಹೇಗೆ ಕಳಿಸ್ಕೊಟ್ಟಿದ್ದೀರಿ ಅಂದ್ರೆ ಹೀಗೆ ಬಡವರನ್ನ ದಲಿತರನ್ನ ಸುಲಿಗೆ ಮಾಡಿ ಇಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ರಿ. ಇವತ್ತೊಬ್ಬ ಅಧಿಕಾರಿಯ ಜೀವವನ್ನ ಬಲಿ ತೆಗೆದುಕೊಂಡಿದ್ದೀರಿ, ತಕ್ಷಣ ರಾಜೀನಾಮೆ ಕೊಡಬೇಕು ನಾಗೇಂದ್ರ ಅಂತ ಹರಿಹಾಯಲಾಗ್ತಿದೆ. ಏನಂತ ಬಿಜೆಪಿ ಟ್ವೀಟ್ ಮಾಡ್ತಿರೋದು ನೋಡ್ತಾ ಇದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಿರಿಯ ಅಧಿಕಾರಿಗಳ ಹೆಸರನ್ನೇ ಬರೆದಿಟ್ಟಿದ್ದಾರೆ. ಮಿನಿಸ್ಟರ್ ಹೆಸರು ಕೂಡ ಕೇಳಿಬಂದಿದೆ. ಹಾಗಾಗಿ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು. ದೊಡ್ಡ 100 ಕೋಟಿ ಮೌಲ್ಯದ ಬೃಹತ್ ಭ್ರಷ್ಟಾಚಾರದ ಜಾಲದಲ್ಲಿ ನಲುಗಿ ಅಧಿಕಾರಿಯೊಬ್ಬರ ಜೀವ ಹೋಗಿದೆ. ಸರ್ಕಾರ ಎಲ್ಲೇ ಮೀರಿದ ಭ್ರಷ್ಟಾಚಾರದ ನೈಜ ಮುಖ ಈಗ ಅನಾವರಣ ಆಗಿದೆ. ಕಮಿಷನ್ ದಂಧೆಗಾಗಿ ಮಾತ್ರ ಯೋಜನೆಗಳು ರೂಪಿತವಾಗ್ತಿದ್ವು, ಅಭಿವೃದ್ಧಿ ಕಾರ್ಯಗಳು ತುಕ್ಕು ಹಿಡಿದು ಕುಳಿತಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ BY ವಿಜಯೇಂದ್ರ, ಆರ್ ಅಶೋಕ್ ಅವರು ಸೇರಿದಂತೆ ಬೇರೆ ಬೇರೆ ಬಿಜೆಪಿಯ ನಾಯಕರುಗಳು. ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಕಲ್ಯಾಣದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ ಕಾಂಗ್ರೆಸ್ ನಾಯಕರುಗಳು ಈಗ ಇಂಥ ಅನ್ಯಾಯ ಆಗಿದೆ, ಅವರ ಹೆಸರಲ್ಲೇ ದುರಾಚಾರ ನಡೆದಿದೆ, ಸಚಿವರೇ ಸಾಥ್ ಕೊಟ್ಟಿದ್ದಾರೆ, ಈಗ ಏನ್ ಆಕ್ಷನ್ ತಗೊಳ್ತೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಆರ್ ಅಶೋಕ್ ಅವರು ಕೇಳ್ತಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾದ 11,000 ಕೋಟಿ ರೂಪಾಯಿಯನ್ನ SC SP ಹಾಗೂ TSP ಹಣವನ್ನ ಅವರ ಕಲ್ಯಾಣಕ್ಕೆ ಅಂತ ಇದ್ದಂಥ ಹಣವನ್ನು ಗ್ಯಾರಂಟಿ ಹೆಸರಲ್ಲಿ ಲಪಟಾಯಿಸಿ ಈಗ ದಲಿತರ ಹೊಟ್ಟೆಗೆ ಹೊಡೆದಾಗಿದೆ. ಆ ಪಾಪದ ಕೆಲಸ ಮಾಡಿದ್ರಿ, ಅಷ್ಟು ಸಾಲದು ಅಂತ ಈಗ ಅಭಿವೃದ್ಧಿ ನಿಗಮದಲ್ಲೂ 85 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿ ಒಬ್ಬರ ಸಾವಿಗೆ ನೇರವಾಗಿ ಕಾರಣ ಆಗಿದ್ದೀರಿ. ಮೊದಲು ಕುರ್ಚಿ ಬಿಟ್ಟು ಇಳಿರಿ, ನೈತಿಕತೆ ಇದ್ರೆ ನಿಮಗೆ ಅಂತ ಸವಾಲ್ ಹಾಕಲಾಗ್ತಿದೆ. ಸೊ ಕೈಗೆ ಇದು ನುಂಗಲಾರದ ತುತ್ತಾಗಿದೆ. ಸೊ CID ತನಿಖೆಗಂತೂ ಕೊಟ್ಟಾಗಿದೆ. ಮುಖ್ಯಮಂತ್ರಿಗಳು ಆಕ್ಷನ್ ತಗೊಳ್ತಾರ ನಾಗೇಂದ್ರ ಅವರೇ ಅಥವಾ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರ ಕಾದು ನೋಡಬೇಕು. ಯಾಕಂದ್ರೆ ನಮ್ಮ ಮುಂದೆ ಎಕ್ಸಾಂಪಲ್ಸ್ ಇವೆ. ಈಗಾಗಲೇ ಹೇಳಿದ ಹಾಗೆ ಈಶ್ವರಪ್ಪನವರು ಇಂತಹ ಒಂದು ಕೇಸ್ ಎದುರಿಸುವಾಗ ರಾಜೀನಾಮೆ ಕೊಟ್ಟಿದ್ರು. ಬಿಜೆಪಿ ಕೂಡ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಬಿಗಿಗೊಳಿಸ್ತಾ ಇರೋದು ಕಾದು ನೋಡೋಣ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.